ಇನ್ನು ರಣ್ಯಾರಾವ್ ಪ್ರಕರಣ ಕೂಡ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಇದೇ ವಿಚಾರ ಈಗಾಗಲೇ ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗ್ತಿದೆ. ಅತ್ತ ಬಿಜೆಪಿ ರಣ್ಯಾರಾವ್ ಪ್ರಕರಣವನ್ನೇ ಮುಂದಿಟ್ಕೊಂಡು ವಿಧಾನಸಭೆಯಲ್ಲಿ ಸರ್ಕಾರದ ವಿರುದ್ಧ ಚರ್ಚೆ ಮಾಡೋದಕ್ಕೆ ಎಲ್ಲ ರೀತಿಯಾದ ತಯಾರಿ ನಡೆಸ್ತಾ ಇದೆ. ಆದರೆ ಇದೆಲ್ಲ ಬೆಳವಣಿಗೆಗಳ ನಡುವೆ ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಅವರೇ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಬಿಜೆಪಿ ನಾಯಕರದೇ ಕೈವಾಡ ಇರ್ಬೋದು ಅಥವಾ ಕೇಂದ್ರ ಸಚಿವರಾಗಿರುವಂಥ ಅನೇಕ ನಾಯಕರಿದ್ದಾರೆ ಬಿಜೆಪಿಯಲ್ಲಿ. ಹೀಗಾಗಿ ಬಿಜೆಪಿ ಸಚಿವರದ್ದೇ ಕೈವಾಡ ಇರ್ಬೋದು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಮಾತು ಬಿಜೆಪಿ ನಾಯಕರಿಗೆ ಸಹಜವಾಗಿ ಸಿಟ್ಟರಿಸಿದೆ. ಪ್ರಮುಖವಾಗಿ ಬಿಜೆಪಿಯ ಅಧ್ಯಕ್ಷ ವಿಜಯೇಂದ್ರ ಅವರು ಎಸ್ ಟಿ ಸೋಮಶೇಖರ್ ವಿರುದ್ಧ ಮಾತನಾಡ್ತಾ ಈಗಾಗಲೇ ಅವ್ರ ವಿರುದ್ಧ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅದೆಲ್ಲವನ್ನೂ ಕೂಡ ನಾವು ಕ್ರಮ ಕೈಗೊಳ್ತೀವಿ. ಕೇಂದ್ರಕ್ಕೆ ಅಥವಾ ಕೇಂದ್ರದ ನಾಯಕತ್ವಕ್ಕೆ ಸೋಮಶೇಖರ್ ವಿರುದ್ಧ ಏನು ವರದಿ ಸಲ್ಲಿಸಬೇಕು ವರದಿ ಸಲ್ಲಿಸಲಾಗಿದೆ ಅಂತ ಹೇಳಿದ್ರೆ, ಅತ್ತ ಸಿ ಟಿ ರವಿ ಅವರು ಒಂದು ಮಾತು ಹೇಳಿದ್ದಾರೆ. ಅವರು ಟೆಕ್ನಿಕಲಿ ಮಾತ್ರ ಅಂದರೆ ತಾಂತ್ರಿಕವಾಗಿ ಮಾತ್ರ ಎಸ್ ಟಿ ಸೋಮಶೇಖರ್ ಈಗ ನಮ್ಮ ಜೊತೆಗಿದ್ದಾರೆ ಬಿಜೆಪಿ ಜೊತೆಗೆ. ಇದೆಲ್ಲ ಮಾಡೋ ಬದಲು ರಾಜೀನಾಮೆ ಕೊಟ್ಟು ಅವ್ರು ನೇರವಾಗಿ ಕಾಂಗ್ರೆಸ್ ಪಕ್ಷ ಸೇರಿಬಿಡಲಿ ಅಂದರು. ಇನ್ನು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡ್ತಾ ಈ ರೀತಿ ಮಾತನಾಡ್ತಂದ್ರೆ ಅವರಿಗೆ ಶೋಭೆ ತರಲ್ಲ, ಇಷ್ಟೆಲ್ಲ ಮಾಡೋ ಬದಲು ಕಾಂಗ್ರೆಸ್ ಪಕ್ಷನೇ ಸೇರ್ಬೋದಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದೆಲ್ಲದರ ನಡುವೆ ಈಗ ರಣ್ಯಾ ಪ್ರಕರಣದಲ್ಲಿ ಈಗಾಗಲೇ ನೇರವಾಗಿ ಪೊಲೀಸ್ ತನಿಖೆ ಕೂಡ ಚುರುಕು ಮಾಡ್ತಾ ಇದೆ. ಅತ್ತ ಇದೇ ವಿಚಾರ CBI ತನಿಖೆ ಕೂಡ ಮಾಡ್ತಾ ಇದೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಒಂದು ಕಡೆಗೆ ಆದರೆ ಇನ್ನು ತನಿಖೆ ಏನಾಗುತ್ತೆ, ತನಿಖೆಯಲ್ಲಿ ಯಾವೆಲ್ಲ ವಿಷಯಗಳು ಬಹಿರಂಗವಾಗುತ್ತೆ, ಇದು ಕೂಡ ಸದ್ಯದ ರಾಜಕೀಯದ ಹಾಟ್ ಟಾಪಿಕ್ ಆಗಿದೆ. ಮುಂದಿನ ಹಂತದಲ್ಲಿ ಏನಾಗುತ್ತೆ ಇದು ಖಂಡಿತವಾಗ್ಲೂ ಬಿಜೆಪಿ ನಾಯಕರು ಇದೇ ವಿಚಾರವನ್ನು ಮುಂದಿಟ್ಟು ಸದನದ ಒಳಗೆ ಮತ್ತು ಸದನದ ಹೊರಗೆ ಹೋರಾಟ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಬಿಜೆಪಿ ಮಂತ್ರಿ ಯಾಕೆ ಇರಬಾರ್ದು? ತಲೆಗೆ ಹುಳ ಬಿಡೋದ ಫಸ್ಟ್ ಬಿಡಬೇಕು. ಅವರು ಎರಡು ದೋಣಿಯಲ್ಲಿ ಕಾಲಿಟ್ಟಿರೋದು ಎಲ್ಲರಿಗೂ ಗೊತ್ತಿದೆ. ಹೂ ಇಸ್ ಎಸ್ ಟಿ ಸೋಮಶೇಖರ್? ಸೆಂಟ್ರಲ್ ಗೌರ್ಮೆಂಟ್ ನಿಮ್ದೆ, CBI ನಿಮ್ದೆ, ED ನಿಮ್ದೆ. ಸಿಬಿಐನವರು ತಡ ಯಾಕೆ ಮಾಡ್ತಾರೆ? ಇದ್ರಿಗೆ ಹೇಳ್ಬಿಡ್ಲಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿರುವ ರಣ್ಯಾಗೆ ಸಚಿವರ ನಂಟಿದೆ ಎಂಬ ಆರೋಪ ಕೋಲಾಹಲ ಎಬ್ಬಿಸಿದೆ. ಬಿಜೆಪಿ ನಾಯಕರೆಲ್ಲ ಸರ್ಕಾರದ ವಿರುದ್ಧ ಮುಗಿಬೀಳ್ತಿದ್ದಾರೆ. ಸಚಿವರು ಯಾರೆಂದು ಬಹಿರಂಗಪಡಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಹೀಗೆ ಬಿಜೆಪಿ ಸಮರಕ್ಕಿಳಿದಿರುವ ಹೊತ್ತಲ್ಲೇ ಬಿಜೆಪಿ ವಿರುದ್ಧವೇ ಬಿಜೆಪಿಯದ್ದೇ ಶಾಸಕ ಎಸ್ ಟಿ ಸೋಮಶೇಖರ್ ತಿರುಗುಬಾಣ ಬಿಟ್ಟಿದ್ದಾರೆ. ಬಿಜೆಪಿ ಮಂತ್ರಿಯೇ ಯಾಕಿರಬಾರದು ಅಂತ ಪ್ರಶ್ನಿಸಿ ಬಾಂಬ್ ಬಿಟ್ಟಿದ್ದಾರೆ. ಬಿಜೆಪಿ ಮಂತ್ರಿ ಯಾಕೆ ಇರಬಾರ್ದು? ಬಿಜೆಪಿ ಮಂತ್ರಿನೇ ಯಾಕಿರಬಾರ್ದು? ತಲೆಗೆ ಹುಳ ಬಿಡೋದ ಫಸ್ಟ್ ಬಿಡಬೇಕು. ಹೋಮ್ ಮಿನಿಸ್ಟರ್ ಹೇಳಲಿಲ್ವಾ, ನಮ್ದೇನು CBI ಕೊಟ್ಟದ್ದು ಗೊತ್ತಾಗಲ್ಲ, ED ಗೊತ್ತಾಗೋದು ನಮಗೆ ಗೊತ್ತಾಗೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮದೆ, CBI ನಿಮ್ಮದೆ, ED ನಿಮ್ಮದೆ. ಅಲ್ಲಿಂದ ಏನಿದೆ ಅಂತ ಹೇಳಿಸಿ ಅಂತ ತಾಕತ್ತಿದ್ರೆ ಹೆಸರು ಹೇಳಿ. ಸೋಮಶೇಖರ್ ವಿರುದ್ಧ CT ರವಿ ಕೆಂಡ. ಹೂ ಇಸ್ ಎಸ್ ಟಿ ಸೋಮಶೇಖರ್? ವಿಚ್ ಪಾರ್ಟಿ ಹಿ ಇಸ್? ಅವ್ರು ಕೇಳ್ರಿ, ನೀ ಯಾವ ಪಾರ್ಟಿಲಿ ಇದೀಯಾ ಅಂತ. ತಾಂತ್ರಿಕವಾಗಿ ಬಿಜೆಪಿ ಇರ್ಬೋದು ನೋಡಿ, ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ, ಇದಕ್ಕೂ ಕೊನೆ ಇದೆ. ಅವ್ರು ಏನು ಹೇಳ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್, ತಾಕತ್ತಿದ್ರೆ ಹೆಸರು ಹೇಳಿ, ಯಾರ ಹೆಸರು ಯಾರಿದ್ದಾರೆ ಅಂತೇಳಿ. ನಾವು ಪ್ರೋಟೋಕಾಲ್ನ ಬಿಜೆಪಿ ನಾಯಕರು ಹೇಳಿ ಕೊಡ್ಸೋಕ್ಕಾಗುತ್ತೇನ್ರಿ? ಈಗ ಯಾವ ಪಾರ್ಟಿ ಇದೆ ಈಗ ಅಧಿಕಾರದಲ್ಲಿ? ಎಸ್ ಟಿ ಸೋಮಶೇಖರ್, ನಿಮ್ಮನ್ನ ಗೆಲ್ಸಿರೋದು ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಮತದಾರರು. ನಿಮಗೆ ಬಿಜೆಪಿ ವಿರುದ್ಧ ಮಾತಾಡಬೇಕು ಅಂತಿದ್ರೆ ನಿಮಗೆ ಸ್ವತಂತ್ರ ಇದೆ. ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ರಾಜಮಾರ್ಗ ತಳಿರಿ. ಇನ್ನು BY ವಿಜಯೇಂದ್ರ ಮತ್ತು ಛಲವಾದಿ ನಾರಾಯಣಸ್ವಾಮಿ ಕೂಡ ಸೋಮಶೇಖರ್ ವಿರುದ್ಧ ಕಿಡಿಕಾರಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಾವು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಂಡು ಕೇಂದ್ರದ ವರಿಷ್ಠರಿಗೆ ಕಳಿಸ್ಕೊಟ್ಟಿದ್ದೇವೆ. ಎಲ್ಲದಕ್ಕೂ ಕೂಡ ನಾವು ಕೂಡ ಉತ್ತರ ಕಾಯ್ತಾ ಇದ್ದೇವೆ. ಅವರು ಎರಡು ದೋಣಿಯಲ್ಲಿ ಕಾಲಿಟ್ಟಿರೋದು ಎಲ್ಲರಿಗೂ ಗೊತ್ತಿದೆ. ನಮ್ಮ ಶಾಸಕರೇ ಹೌದು, ಅವ್ರಿಗೂ ಶಾಸಕರೇ. ಅವರು ಹೇಳಿದ ಮಾತು ಈಗ ಸತ್ಯ ಆಗೋದಿಲ್ಲ. ಹಾಲಿ ಸಚಿವರಿಲ್ಲ, ಮಾಜಿ ಸಚಿವರು ಇರಬಹುದು ಎಂದ ಶರಣ್ ಪ್ರಕಾಶ್ ಪಾಟೀಲ್. ನನಗೆ ಗೊತ್ತಿಲ್ಲಪ್ಪ, ಅವ್ರದೇ ಕೇಂದ್ರ ತನಿಖೆ ದಂಡ ಇದೆ ಅಲ್ಲ, ಎನ್ಕ್ವೈರಿ ಮಾಡ್ಕೊಳ್ಳಿ. ಬಿಜೆಪಿ ಅವರು ಇದಾರಂತೆ ಇದೆ, ನಮ್ಮವರಿದ್ರು ಬಿಡ್ತಿದ್ರ ಅವರು. ಏನಾದ್ರು ಸರ್ಕಮ್ಟೆನ್ಸ್ ಇದ್ರೆ ಆ ಅಮ್ಮನ ಜೊತೆನಲ್ಲಿ ನಮ್ಮ ಮಂತ್ರಿಗಳಾಗಲಿ ಅಥವಾ ಇನ್ಯಾರೇ ಆಗಲಿ, ಸೊ ಈ ವಿಚಾರದಲ್ಲಿ ಅವ್ರು ಕೈ ಜೋಡಿಸಿದ್ದಾರೆ ಅನ್ನೋ ಮಾಹಿತಿ ಇದ್ರೆ, ನಮಗೂ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ಕೈ ನಾಯಕರು ಹೇಳ್ತಿದ್ದಾರೆ. ಬಿಜೆಪಿ ಕಡೆಗೆ ಬಾಣ ತಿರುಗಿಸಿದ್ದಾರೆ. ನಿಜಕ್ಕೂ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಹಿಂದಿರುವ ಸಚಿವರು ಯಾರು ಎನ್ನುವುದು ನಿಗೂಢವಾಗಿದೆ. ಬ್ಯೂರೋ ರಿಪೋರ್ಟ್, TV9.